ಯಾವುದೇ ಸ್ಟಾಕು ಸರ್ಚ್ ಅಂದರೆ ಇವಾಗ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಇರುತ್ತೆ, ಮತ್ತು ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್. ಯಾವ ರೀತಿ ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ನಾವು ಅನಾಲಿಸಿಸ್ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಬಂದು ಟೆಕ್ನಿಕಲ್ ಅನಾಲಿಸಿಸ್ಗೆ ಯೂಶ್ವಲಿ ನಾವು ಟ್ರೇಡಿಂಗ್ ವ್ಯೂ ಅನ್ನೋದು ತುಂಬ ಬೆಟರ್. ಲೈಕ್ ಚಾರ್ಟ್ಸ್ ಎಲ್ಲ ನೋಡೋದಕ್ಕೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಕ್ಕೆ ಟ್ರೇಡಿಂಗ್ ವ್ಯೂ ಅಂತ. ಆ್ಯಪ್ ಹೆಸರು ಟ್ರೇಡಿಂಗ್ ವ್ಯೂ ಅಂತ. ನೀವು ಅದೇ ಇನ್ ಕೇಸ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂದರೆ screener.in ಅಂತ. ಏನಿದು ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಯಾವುದಾದ್ರೂ ಕಂಪ್ನಿ ತೊಗೊಳ್ಳೋಣ, ರಿಲಯನ್ಸ್ ಇಂಡಸ್ಟ್ರೀಸ್. ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಬೇಕು. ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಅದರ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಎಷ್ಟು, ಅದರದ್ದು ಸ್ಟಾಕ್ ಪಿ ಎಷ್ಟು, ಅದರ ಪ್ರೈಸ್ ಎಷ್ಟು, ಎಲ್ಲ ಸ್ಟಾಕ್ ಪ್ರೈಸ್ ಎಷ್ಟು, ಮತ್ತು ಇಲ್ಲೆಲ್ಲ ನೀವು ನೋಡ್ಬೋದು ಚಾರ್ಟ್ ಹೆಂಗೋಗಿದೆ ಅಂತ. ಮತ್ತು ಇದು ಪಿಯರ್ಸ್ ಕಂಪ್ಯಾರಿಸನ್ ಅಂತ, ಅಂದರೆ ಯಾರ್ಯಾರು ಆ ರಿಲಯನ್ಸ್ ಇಂಡಸ್ಟ್ರಿ ರಿಲೇಟೆಡ್ ಅದು ಕಾಂಪಿಟೇಟರ್ಸ್ ಇರ್ತಾರಲ್ಲ, ಆ ಥರ ಸಮ್ ರಿಲೇಟೆಡ್ ಕಂಪ್ನೀಸ್ ಬರುತ್ತೆ. ಮತ್ತು ಇಲ್ಲಿ ಕ್ವಾರ್ಟರ್ಲಿ ಅನಾಲಿಸಿಸ್ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಪ್ರತಿಯೊಂದು ಕ್ವಾರ್ಟರ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಕ್ವಾರ್ಟರ್ಲಿ ಅನಾಲಿಸಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್. ಇದು ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ಲಿದು. ನೀವು ಅಬ್ಸರ್ವ್ ಮಾಡ್ಬೋದು ಮಾರ್ಚ್ 26, 27 ಇದು ಎವ್ರಿ ಕ್ವಾರ್ಟರ್ದು ಇಲ್ಲಿ ಬರುತ್ತೆ. ಇಲ್ಲಿ ಕ್ವಾರ್ಟರ್ಲಿ ಬರುತ್ತೆ, ಇಲ್ಲಿ ಕ್ವಾರ್ಟರ್ಲಿ ಇರುತ್ತೆ. ಸಾರಿ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇದು ಇಲ್ಲಿ ಇಯರ್ಲಿ ಬರುತ್ತೆ. ಇಲ್ಲಿ ನೋಡಿದ್ರೆ ಮೇಲ್ಗಡೆ ಕ್ವಾರ್ಟರ್ಲಿ ರಿಸಲ್ಟ್. ನೀವು ಇಲ್ಲಿ ಅಬ್ಸರ್ವ್ ಮಾಡೋದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ. ಮತ್ತು ಆ ಕಂಪ್ನಿದು ಬ್ಯಾಲೆನ್ಸ್ ಶೀಟು ತೋರಿಸುತ್ತೆ ಅದರಲ್ಲಿ, ಸ್ಕ್ರೀನರಲ್ಲಿ. ಇಲ್ಲಿ ಕಂಪ್ನಿದು ಬ್ಯಾಲೆನ್ಸ್ ಶೀಟ್ ತೋರಿಸುತ್ತೆ. ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್, ಕಂಪ್ನಿದು ಕ್ಯಾಶ್ ಫ್ಲೋ ಹೆಂಗೆ ಜನ್ರೇಟ್ ಆಗ್ತಾಯಿದೆ, ಎಷ್ಟು ಕ್ಯಾಶ್ ಮಾಡ್ತಾಯಿದೆ ಕಂಪ್ನಿ ಅನ್ನೋದನ್ನು ತೋರಿಸುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು ರೇಷ್ಯೂಸ್, ಇನ್ವೆಂಟ್ರಿ ಡೇಸ್ ಎಷ್ಟಿದೆ, ಡೆಪ್ಟರ್ ಡೇಸ್ ಎಷ್ಟಿದೆ, ಡೇಸ್ ಪೇಯಬಲ್, ಇವೆಲ್ಲ ನಿಮಗೆ ಕ್ಯಾಶ್ ಕನ್ವರ್ಷನ್ ಎಷ್ಟು ದಿನಕ್ಕೆ ಕನ್ವರ್ಟ್ ಮಾಡ್ತದೆ, ಇನ್ನು ಡೇಸ್ ಇವೆಲ್ಲ ಎಷ್ಟು ದಿನದಲ್ಲಿ ಇದು ಮಾಡ್ತದೆ. ಇದೆಲ್ಲ ಇನ್ಸೈಟ್ಸ್ ಇದು ಬಂದು ನೀವು ಎಷ್ಟು ಸ್ಟೋರ್ ಕೌಂಟ್ ಇದೆಲ್ಲ ನೋಡಬೇಕಂದ್ರೆ ಫ್ರೀ ಯೂಸರ್ಸ್ಗೆ ನಿಮಗೆ ಫೈವ್ ಕಂಪ್ನೀಸ್ ನೋಡ್ಬೋದು. ಪ್ರೀಮಿಯಂ ವರ್ಷನ್ ಇದೆ, ಪ್ರೀಮಿಯಂ ವರ್ಷನ್ನು ನೀವು ತಗೋಬೋದು. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂದರೆ ಪ್ರೊಮೋಟರ್ಸ್ ಹತ್ರ ಎಷ್ಟಿರುತ್ತೆ, ಮತ್ತು FIs ಹತ್ರ ಎಷ್ಟಿದೆ, DIs ಹತ್ರ ಎಷ್ಟಿದೆ, ಗೌರ್ಮೆಂಟ್ ಇದೆಲ್ಲ ಎಷ್ಟಿದೆ. ಮತ್ತು ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ನೋಡ್ಬೋದು. ಇಲ್ಲಿ ಕಂಪ್ನಿ ಯೂಶ್ವಲಿ ಎವ್ರಿ ಕ್ವಾರ್ಟರು ಇದು ಕಾಲ್ಸ್ ಮಾಡುತ್ತೆ, ಅಂದರೆ ಕಾನ್ಫರೆನ್ಸ್ ಕಾಲ್ಸ್ ಇರುತ್ತೆ. ಕಂಪ್ನಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಅದರದ್ದು ಸಮರಿ ಇರುತ್ತೆ, PPT ಇರುತ್ತೆ. ಮತ್ತು ಕಂಪ್ನಿ ಏನಾದರೂ ಮೀಡಿಯಾಗೆ ರಿಲೀಸ್ ಮಾಡಿದ್ರೆ ಯಾವ ರೀತಿ ಈ ಗ್ರೋತ್ ಇದೆ ಏನು ಅಂತ ರಿಲೀಸ್ ಮಾಡಿದ್ರೆ ಅದನ್ನು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ, ಅನೌನ್ಸ್ಮೆಂಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ಮತ್ತು ಆ್ಯನ್ಯುವಲ್ ರಿಪೋರ್ಟ್ಸ್, ಇವಾಗ ಪ್ರತಿಯೊಂದು ಕಂಪ್ನಿದು ಅವ್ರದ್ದು ಆ್ಯನ್ಯುವಲ್ ಎವ್ರಿ ಇಯರ್ ಪರ್ಫಾರ್ಮೆನ್ಸ್ದು ಅನೌನ್ಸ್ ಮಾಡುತ್ತೆ, ಅದನ್ನು ಕೂಡ ನೀವು ಇಲ್ಲೇ ನೋಡ್ಬೋದು. ಮತ್ತು ಕ್ರೆಡಿಟ್ ರೇಟಿಂಗ್, ಇವಾಗ ಇನ್ ಕೇಸ್ ಏನಾದರೂ ಕಂಪ್ನೀಸ್ ಕ್ರೆಡಿಟ್ ರೇಟಿಂಗ್ ಕೊಡ್ತಾ ಇರುತ್ತೆ, ಈ ಕಂಪ್ನಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಮುಂದಕ್ಕೆ, ಎಷ್ಟು ರೇಟಿಂಗ್ ಕೊಡ್ಬೋದು ಅಂತ, ಅದರ ರೇಟಿಂಗ್ಸ್ದು ಡೀಟೇಲ್ಸ್ ಇಲ್ಲಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕಂಪ್ನಿ ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಇಲ್ಲಿ RIL.com ಅಂತ ಹೊಡೆದ್ರೆ ನೀವು ಕಂಪ್ನಿ ವೆಬ್ಸೈಟ್ಗೆ ಹೋಗ್ತೀರಾ. ಆ ರೀತಿ ಇದು ಕಂಪ್ನಿ ವೆಬ್ಸೈಟಿಗೆ ತೊಗೊಂಡೋಗುತ್ತೆ. ಇದು screener.in ಅಂತ. ಈ ಆ್ಯಪ್ ತುಂಬ ಬೆನಿಫಿಟ್ಸು. ಸರ್ಚ್ ಮಾಡೋದು, ಇಲ್ಲಿ ಸರ್ಚ್ ಮಾಡಿದ್ರೆ ನೀವು ಬೇರೆ, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಂದ್ಕೊಳ್ಳಿ. ಇನ್ಫೋಸಿಸ್ ಅಂತ ಟೈಪ್ ಮಾಡಿದ್ರೆ ಕಂಪ್ನಿದು ಮತ್ತು ಆ ಕಂಪ್ನಿ ಪಿಯರ್ಸ್ದು ಎಲ್ಲ ಕಾಣಿಸುತ್ತೆ. ಮತ್ತು ಇನ್ನೊಂದು ಆ್ಯಪ್ ಇದೆ ಸ್ಟಾಕ್ ಸ್ಕ್ಯಾನ್ ಅಂತ. ಸ್ಟಾಕ್ ಸ್ಕ್ಯಾನ್ ಇದು ತುಂಬ ಒಳ್ಳೆ ಚೆನ್ನಾಗಿದೆ. ನೀವು ಸ್ಕ್ರೀನರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಟಾಕ್ ಸ್ಕ್ಯಾನ್ ಯೂಸ್ ಮಾಡ್ಬೋದು. ಇದರಲ್ಲೂ ಸ್ಟಾಕ್ ಸ್ಕ್ಯಾನ್, ಇಲ್ಲಿ ನೀವು ಸರ್ಚ್ ಇಲ್ಲಿ ಆಪ್ಷನ್ ಇದೆಯಲ್ಲ, ಇಲ್ಲಿ ಯಾವುದೇ ಕಂಪ್ನಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಯೂನಿಪಾರ್ಟ್ಸ್ ಅಂತಿದೆ, ಆ ಕಂಪ್ನಿ ಮೇಲೆ ಕಂಪ್ನಿ ಅಂತ ಕೊಟ್ಟರೆ ಇಲ್ಲೂ ಅದೇ ರೀತಿ ರೆವಿನ್ಯೂ ಎಷ್ಟಿದೆ ಮತ್ತು ಎಕ್ಸ್ಪೆನ್ಸಸ್ಸು ಎಲ್ಲ ನಿಮಗೆ ಕಂಪ್ನಿದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ತೋರಿಸುತ್ತೆ. ಇಲ್ಲೂ ಅಷ್ಟೇ ಇಯರ್ಲಿ ಸೇಮ್ ಅದೇ ಥರ ಬ್ಯಾಲೆನ್ಸ್ ಶೀಟು. ಇದು ಒಂದು ಸ್ವಲ್ಪ ಬೆಟರ್, ಇದು ಚೆನ್ನಾಗಿದೆ. ಇದೂ ಪ್ರೀಮಿಯಂ ವರ್ಷನು ಇದೆ, ಇದರಲ್ಲೂ ಫ್ರೀ ವರ್ಷನ್ ಯೂಸ್ ಮಾಡ್ಬೋದು. ಫ್ರೀ ವರ್ಷನೇ ಸಾಕು. ನೀವು ಫ್ರೀ ವರ್ಷನ್, ನೀವು ಇನ್ ಕೇಸ್ ಅಡ್ವಾನ್ಸ್ಡ್ ರಿಸರ್ಚ್ ಎಲ್ಲ ಮಾಡಬೇಕಂದ್ರೆ ಪ್ರೀಮಿಯಂ ತೊಗೊಳ್ಳಿ. ಸ್ಕ್ರೀನರಲ್ಲೂ ಅಷ್ಟೇ ಪ್ರೀಮಿಯಮ್ಮು ಇದೆ ಮತ್ತು ಫ್ರೀ ವರ್ಷನ್ ಇದೆ. ಪೇಯ್ಡ್ ವರ್ಷನಲ್ಲಿ ಇನ್ನೊಂದು ಸ್ವಲ್ಪ ನಿಮ್ಗೆ ಅಡ್ವಾನ್ಸ್ಡ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರ್ತವೆ. ಇದರಲ್ಲೂ ಎಲ್ಲ ನಿಮಗೆ ಇಲ್ಲಿ ನೋಡ್ಬೋದು ಕಾರ್ಪೊರೇಟ್ ಆ್ಯಕ್ಷನ್ಸ್, ಅಂದರೆ ಕಂಪ್ನಿ ಏನಾದರೂ ಇವಾಗ ಡಿವಿಡೆಂಡ್ ಕೊಡುತ್ತೆ, ಎಷ್ಟು ಪೀಸ್ ಕೊಟ್ಟಿದೆ ಅಂತೆಲ್ಲ ನೋಡ್ಬೋದು. ಮತ್ತು
ನೋಡಿ ಇಲ್ಲಿ ಸೆಗ್ಮೆಂಟ್ಸಲ್ಲಿ ಇಲ್ಲ, ಇದು ಪ್ರೀಮಿಯಂ ವರ್ಷನ್ ಅವ್ರಿಗೆ ಮಾತ್ರ ಸೆಗ್ಮೆಂಟ್ಸ್ದೆಲ್ಲ ನೋಡ್ಬೋದು. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂದರೆ ನಾವು ಆಲ್ರೆಡಿ ಸ್ಕ್ರೀನಲ್ಲಿ ನೋಡ್ದಲ್ಲ, ಪ್ರಮೋಟರ್ಸ್ ಹತ್ರ ಎಷ್ಟು ಕಂಪ್ನಿ ಶೇರ್ ಇದೆ, ಮತ್ತು FIIs ಹತ್ರ ಎಷ್ಟಿದೆ, DIIs ಹತ್ರ ಎಷ್ಟಿದೆ ಅಂತೆಲ್ಲ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್, ನೀವು ರಿಸಲ್ಟ್ಸ್, ಆ್ಯನ್ಯುಯಲ್ ರಿಪೋರ್ಟ್ಸ್ ರಿಸಲ್ಟ್ಸ್ದೆಲ್ಲ ಬರುತ್ತೆ. ಕಂಪ್ನಿ ಏನಾದರೂ ಅನೌನ್ಸ್ ಮಾಡಿದ್ರೆ ಮೀಡಿಯಾಗೆ ಪ್ರೆಸ್ ರಿಲೀಸ್ ಏನಾದರೂ ಇರುತ್ತೆ, ಅವೆಲ್ಲ ಇಲ್ಲಿ ನೀವು ಟ್ರಾನ್ಸ್ಕ್ರಿಪ್ಟ್ ಅಂದರೆ ಕಂಪ್ನಿದು ಕಾಲ್ ಇರುತ್ತಲ್ವ, ಕಾನ್ಫರೆನ್ಸ್ ಕಾಲ್ನ ರಿಟರ್ನ್ ಫಾರ್ಮ್ಯಾಟಲ್ಲಿ ಇರುತ್ತದೆ, ಟ್ರಾನ್ಸ್ಕ್ರಿಪ್ಟ್ ಫಾರ್ಮ್ಯಾಟ್ ನೋಟ್ಸು, ಅದನ್ನು ನೀವು ನೋಡ್ಬೋದು. ಎವ್ರಿ ಇಯರ್ದು ನೀವು ಇಲ್ಲಿ ಕಾಣಿಸುತ್ತೆ, FY25 FY24 ಪ್ರೀವಿಯಸ್ ಇಯರ್ದೆಲ್ಲ ಇಲ್ಲಿರುತ್ತೆ. ಇದೊಂದು ಒಳ್ಳೆ ಫಂಡಮೆಂಟಲ್ ಅನಾಲಿಸಿಸ್. ಕಂಪ್ನಿ ಬಗ್ಗೆ ಏನಾದರೂ ಸ್ಟಡಿ ಮಾಡಬೇಕಂದ್ರೆ ಸ್ಟಾಕ್ ಸ್ಕ್ಯಾನ್ ಅಂತ, STOCK SCN ಅಂತ ಇಲ್ಲಿ ನೀವು ಕಾಣ್ಬೋದು. ಸ್ಟಾಕ್ ಸ್ಕ್ಯಾನ್, ಸ್ಕ್ರೀನರ್ ಇದನ್ನು ಚೆನ್ನಾಗಿದೆ, ಸ್ಟಾಕ್ ಸ್ಕ್ಯಾನು ಮತ್ತು ಸ್ಕ್ರೀನರ್. ಇನ್ನೊಂದು ಟ್ರೆಂಡ್ ಲೈನ್ ಅಂತ, ಟ್ರೆಂಡ್ ಲೈನ್ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಸ್ಟಾಕ್ಸ್ ಇವಾಗ ಏನಾದರೂ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ಕೊಳ್ಳಿ, ಇದರಲ್ಲೂ ಪೇಯ್ಡ್ ವರ್ಷನ್ ಇದೆ, ಫ್ರೀ ವರ್ಷನ್ ಇರುತ್ತೆ. ಇದರಲ್ಲೂ ಪ್ರೈಸ್ ಚಾರ್ಟ್ ಇರುತ್ತೆ, ಮತ್ತು ಇಲ್ಲೂ ಕ್ವಾರ್ಟರ್ಲಿ, ಆ್ಯನ್ಯುಯಲಿ, ಬ್ಯಾಲೆನ್ಸ್ ಶೀಟು, ರೇಷಿಯೋಸು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಡಾಕ್ಯುಮೆಂಟ್ಸ್, ಪ್ರೆಸ್ ರಿಲೀಸು, ಇದೆಲ್ಲ ಸ್ವಲ್ಪ ನಿಮಗೆ ಪ್ರೀಮಿಯಂ ವರ್ಷನ್ ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮಗೆ ಪ್ರೀಮಿಯಂ ಇಲ್ಲಿ ಕಾಂಪಿಟೇಟರ್ಸ್ ಆರ್ ಪಿಯರ್ಸ್ ಅಂದರೆ ಈ ಕಂಪ್ನಿಗೆ ಯಾರ್ಯಾರು ಪಿಯರ್ಸ್ ಇದ್ದಾರೆ, ಕಾಂಪಿಟೇಟರ್ಸ್ ಇದ್ದಾರೆ ಅಂತ. ರೆವಿನ್ಯೂ ಮಿಕ್ಸ್, ಇದು ಸ್ವಲ್ಪ ಪ್ರೀಮಿಯಂ ರೆವಿನ್ಯೂ, ಯಾವ ಕಡೆಯಿಂದ ರೆವಿನ್ಯೂ ಎಷ್ಟೆಷ್ಟು ಬರ್ತಿದೆ ಅಂತ ಪ್ರೀಮಿಯಮಲ್ಲಿರುತ್ತೆ. ಕ್ವಾರ್ಟರ್ಲಿಯಲ್ಲಿ ಎವ್ರಿ ಕ್ವಾರ್ಟರು ಕಂಪ್ನಿ ರಿಲೀಸ್ ಮಾಡುತ್ತಲ್ಲ, ರಿಲೀಸ್ ಮಾಡಿರೋ ಡೇಟಾ ಎಲ್ಲ ಇಲ್ಲಿರುತ್ತೆ, ಎಲ್ಲ ಸೇಮ್ ಅದೇ ಥರ ಇದೆ. ಇದೊಂಥರ ಚೆನ್ನಾಗಿರುತ್ತೆ, ಎಲ್ಲ ನೀವು ನೋಡ್ಬೋದು ನಿಮ್ಗೆ ಯಾವುದು ಸೂಟ್ ಆಗುತ್ತೆ. ಇದೆಲ್ಲ ಸ್ವಲ್ಪ ನಿಮಗೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಎಲ್ಲ ಇದರಲ್ಲೂ ಕೊಟ್ಟಿರ್ತಾನೆ, ಈ ಥರ ಗ್ರಾಫ್ ಇದರಲ್ಲಿ. ಮತ್ತು FII ಡೇಟಾ ಹೆಂಗೆ ಇನ್ಕ್ರೀಸ್ ಆಗ್ತಾಯಿದೆ, FII ಅಂದರೆ ಫಾರಿನರ್ಸ್, ಹಿಸ್ಟಾರಿಕಲ್ ಮ್ಯೂಚುವಲ್ ಫಂಡ್ ಡೇಟಾ ಹೆಂಗೆ ಇಂಪ್ರೂವ್ ಆಗಿದೆ ಅಂತ ಪ್ರತಿಯೊಂದು ಡೇಟಾನು ನೀವು ಇಲ್ಲಿ ಗಮನಿಸ್ಬೋದು. ಮತ್ತು ಇದರಲ್ಲಿ ಸ್ಕ್ರೀನ್ಸ್ ನೀವೇ ಕ್ರಿಯೇಟ್ ಮಾಡ್ಕೋಬೋದು, ನೀವೇ ಹೊಸ ಹೊಸ ಸ್ಕ್ರೀನ್ಸ್, ಅಂದರೆ ನಿಮಗೆ ಟೆಕ್ನಿಕಲಿ ಸ್ಕ್ರೀನ್ ಮಾಡಬೇಕಂದ್ರೆ ಆ ಥರ, ಮತ್ತು ನಿಮಗೆ ಮಾರ್ಕೆಟ್ ಕ್ಯಾಪ್ ಇಷ್ಟಿರೋ ಕಂಪ್ನಿ ಮಾತ್ರ ಬೇಕು ಅಂದರೆ ಆ ಥರ ಸ್ಕ್ರೀನ್ಸು ಕ್ರಿಯೇಟ್ ಮಾಡ್ಕೋಬೋದು. ಮತ್ತು PE ರೇಷಿಯೋ ನನಗೆ ಇಷ್ಟೇ ಇರಬೇಕು ಅಂತ ಒಂದಿರುತ್ತೆ, ಆ ಥರ ನಿಮಗೆ ಯಾವ ಕ್ರೈಟೀರಿಯಸ್ನ ನಿಮ್ಗೆ ಯಾವ ಥರ ಬೇಕೋ ಇದರಲ್ಲೂ ಮಾಡ್ಕೋಬೋದು. ಅದು ಸ್ಕ್ರೀನರಲ್ಲೂ ನೀವು ಕ್ರೈಟೀರಿಯಾ ನಿಮ್ಗೆ ಯಾವ ರೀತಿ ಕಂಪ್ನಿ ಬೇಕಂತ ಸ್ಕ್ರೀನ್ಸ್ ಅಂತ ಹೋದರೆ ಇಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನ್, ನಿಮ್ಗೆ ಯಾವ ಥರ ಸ್ಕ್ರೀನ್ಸ್ ಬೇಕೋ ಆ ಥರ ಕ್ರಿಯೇಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಇದರಲ್ಲೂ ಕ್ರಿಯೇಟ್ ಇದು ಸ್ಟಾಕ್ ಸ್ಕ್ಯಾನಲ್ಲೂ ಕ್ರಿಯೇಟ್ ಮಾಡ್ಕೋಬೋದು. ಇದು ಬಂದು ಟೆಕ್ನಿಕಲ್, ಓನ್ಲಿ ಚಾರ್ಟ್ಸ್ ನೋಡೋಕ್ಕೆ ಇದು ಯೂಸ್ ಆಗುತ್ತೆ. ಇದು ಬಂದು ಇವು ಮೂರು ಬಂದು ಟ್ರೆಂಡ್ ಲೈನು ಮತ್ತು ಸ್ಕ್ರೀನರು ಮತ್ತು ಸ್ಟಾಕ್ ಸ್ಕ್ಯಾನ್ ಬಂದು ಫಂಡಮೆಂಟಲ್. ಒಂದು ಕಂಪ್ನಿ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಇದು ಆ್ಯಪ್ಸು, ಇದನ್ನು ನೀವು ಚೆಕ್ ಮಾಡ್ಬೋದು ಹೆಂಗೆ ಏನು ಅಂತೆಲ್ಲ. ಥ್ಯಾಂಕ್ ಯು.